ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಹೇಗಿದ್ದೀರಾ? ನೀವೆಲ್ಲ ದೇವರ ಕೃಪೆಯಿಂದ ಕ್ಷೇಮದಿಂದ ಇರುವಿರೆಂಬುದಾಗಿ ನಂಬಿದ್ದೇನೆ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ಪ್ರಾರ್ಥಿಸುತ್ತಾ ಇದ್ದೇನೆ. ಈ ದಿನ ಕೂಡ ಒಂದು ಹೊಸ ದಿನ. ನಾವು ದೇವರ ವಾಕ್ಯವನ್ನು ಧ್ಯಾನಿಸೋಣ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ ದೇವರನ್ನು ನಂಬಿರಿ. ಅದಕ್ಕೆ ಆಧಾರವಾಗಿ ಇಬ್ರಿಯ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನ. ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ ಮತ್ತು ತನ್ನ ಹುಡುಕುವವರಿಗೆ ಪ್ರತಿಫಲವನ್ನು ಕೊಡುತ್ತಾನೆ ಎಂದು ನಂಬುವುದು ಅವಶ್ಯ. ನೋಡ್ರಿ, ಈಗ ಓದಿಕೊಂಡಂಥ ವಾಕ್ಯ ಭಾಗ ಹೇಳುತ್ತದೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸಲಿಕ್ಕೆ ಅಸಾಧ್ಯ ಅಂತೆ. ದೇವರ ಬಳಿಗೆ ಬರುವವನು ದೇವರು ಇದ್ದಾನೆ, ತನ್ನನ್ನು ಹುಡುಕುವವನಿಗೆ ಪ್ರತಿಫಲವನ್ನು ಕೊಡುತ್ತಾನೆಂಬುದಾಗಿ ನಂಬುವುದು ಅವಶ್ಯ ಅಂತೆ. ನೋಡ್ರಿ, ಜೀವನದ ಎಲ್ಲ ಸಂದರ್ಭಗಳಲ್ಲಿ ನಾವು ದೇವರನ್ನು ನಂಬಬಹುದು. ನಮ್ಮ ಜೀವಿತದಲ್ಲಿ ಆಸ್ತಿಯ ಬಲ, ಸಾಮರ್ಥ್ಯದ ಬಲ, ಹಣಬಲ, ತೋಳ್ಬಲ ಇವೆಲ್ಲವೂ ಮರೆಯಾಗುತ್ತದೆ. ಆದರೆ ನಮ್ಮ ಜೀವಿತದಲ್ಲಿ ನಂಬಿಕೆಯ ಬಲ ಇರುವುದಾದರೆ ನಮ್ಮ ಜೀವನದಲ್ಲಿ ನಾವೆಲ್ಲವನ್ನ ಸಾಧಿಸಬಹುದು ಮತ್ತು ಪಡೆಯಬಹುದು. ನೋಡ್ರಿ, ಇಸ್ರಾಯೇಲರು ನಂಬಿಕೆಯ ಬಲದಿಂದ ಯೋರ್ದಾನ್ ನದಿಯ ಮುಂದೆ ಬಂದಾಗ ಯೋರ್ದಾನ್ ನದಿಯು ದಾರಿ ಬಿಟ್ಟಂತೆ. ಅದು ಮಾತ್ರವಲ್ಲ, ಇಸ್ರಾಯೇಲರು ನಂಬಿಕೆಯ ಬಲದಿಂದ ಯೆರಿಕೋವಿನ ಗೋಡೆಗಳ ಮುಂದೆ ಬಂದು ಆರ್ಭಟಿಸಿದಾಗ ಗೋಡೆ ಬಿದ್ದು ಹೋಯಿತೆಂಬುದಾಗಿ ನಾವು ನೋಡ್ತೇವೆ. ಹೌದು ಪ್ರೀತಿಯುಳ್ಳ ದೇವಜನರೇ, ನೀವು ನಂಬಿಕೆಯ ಬಲದಿಂದ ಮುನ್ನುಗ್ಗುವಾಗ ನಿಮ್ಮ ಜೀವಿತದಲ್ಲಿ ಇರುವಂಥ ಯೋರ್ದಾನನ ಹಾಗೆ ಇರುವ ಸವಾಲುಗಳು ಸಹ ದಾರಿ ಬಿಡುವಂಥದ್ದಾಗಿದೆ. ನೀವು ನಂಬಿಕೆಯ ಬಲದಿಂದ ಮುನ್ನುಗ್ಗುವಾಗ ಸೈತಾನನ ಗೋಡೆಗಳು ಕೆಡವಿ ಬೀಳುವಂಥದ್ದಾಗಿದೆ. ಜಗತ್ ಪ್ರಸಿದ್ಧ ಸಂದೇಶಕರಾದಂಥ D.L. ಮೂಡಿ ಒಂದು ಸಾರಿ ಸಂಡೇ ಸ್ಕೂಲ್ ಪಾಠಗಳನ್ನು ಹೇಳುತ್ತಾ ಇದ್ದರು. ಆಗ ದಿಢೀರೆಂಬುದಾಗಿ ತನ್ನ ಕೈಯಲ್ಲಿದ್ದಂಥ ಒಂದು ಚಿನ್ನದ ವಾಚನ್ನು, ಬಹಳ ಬೆಲೆ ಬಾಳುವಂಥ ಒಂದು ವಾಚನ್ನು, ಈ ವಾಚ್ ಯಾರಿಗೆ ಬೇಕು ಎಂಬುದಾಗಿ ಕೇಳಿದರು. ಆಗ ವಿದ್ಯಾರ್ಥಿಗಳೆಲ್ಲರೂ ಸಂದೇಹದಿಂದ, ಅದು ಬಹಳ ಬೆಲೆ ಬಾಳುವಂಥ ವಾಚು, ಅದು ಬಂಗಾರದ ವಾಚು, ಅದನ್ನು ಯಾರಿಗೆ ಕೊಡ್ತಾರೆ ಎಂಬುದಾಗಿ ಯಾರೂ ಕೈ ಎತ್ತಲಿಲ್ಲ. ಆದರೆ ಅದರ ಮಧ್ಯದಲ್ಲಿ ಒಬ್ಬ ವಿದ್ಯಾರ್ಥಿ ಮಾತ್ರ ತನ್ನ ಕೈಗಳನ್ನು ಎತ್ತಿ, ಅವನ 6 ವರ್ಷದ ಹುಡುಗ, ಅವನು ಹೇಳ್ದ, ಪಾಸ್ಟರ್ ನನಗೆ ಬೇಕು ವಾಚ್ ಎಂಬುದಾಗಿ. ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಆ ವಾಚನ್ನು ಬಿಚ್ಚಿ 6 ವರ್ಷದ ಮಗನಿಗೆ ಕೊಟ್ಟರು. ಬಾಕಿ ಇದ್ದ ಎಲ್ಲರಿಗೂ ಕೂಡ ಆಶ್ಚರ್ಯ. ಆಗ ಅವರು ಹೇಳಿದರು, ನೀವು ಸಹ ನಂಬಿ ಬೇರೆಯವರು ಕೈ ಎತ್ತಿದ್ರೆ ನಾನು ನಿಮಗೂ ಸಹ ಕೊಡ್ತಾ ಇದ್ದೆ, ನೀವು ನಂಬಲಿಲ್ಲ, ಆದ್ದರಿಂದ ನಿಮಗೆ ಸಿಕ್ಕಲಿಲ್ಲ. ನೀವು ನಂಬಿದರೆ ನಿಮಗೆ ಸಿಕ್ಕುವುದು ಎಂಬುದಾಗಿ ಹೇಳಿದರು. ಸ್ತೋತ್ರ. ಅದೇ ವಿಧದಲ್ಲಿ ಈ ದಿನ ದೇವರು ನಮ್ಮ ಜೊತೆಯಲ್ಲಿ ಹೇಳುತ್ತಾ ಇದ್ದಾರೆ, ನಾವು ದೇವರ ಬಳಿ ಬರುವಾಗ ನಾವು ನಂಬಬೇಕು. ದೇವರು ನನಗೆ ಒಳ್ಳೆಯದು ಮಾಡ್ತಾರೆ, ಒಂದು ಅದ್ಭುತ ಮಾಡ್ತಾರೆ, ಒಂದು ಬಿಡುಗಡೆಯನ್ನು ಕೊಡ್ತಾರೆ, ಒಂದು ಅತಿಶಯವನ್ನು ತೋರಿಸ್ತಾರೆ ಎಂಬುದಾಗಿ ನೀವು ನಂಬಿಕೆಯಿಂದ ನೀವು ದೇವರ ಬಳಿ ಬರುವಾಗ ದೇವರು ಆ ನಂಬಿಕೆಯನ್ನು ನೋಡಿ ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡ್ತಾರೆ. ನೋಡ್ರಿ, ನೋಹನ ಕಾಲದಲ್ಲಿ ಮಳೆ ಎನ್ನುವಂಥದ್ದು ಒಂದು ದಿವಸ ಕೂಡ ಜನರಿಗೆ ಗೊತ್ತಿಲ್ಲ. ಯಾಕಂದರೆ ಆ ಕಾಲಘಟ್ಟದಲ್ಲಿ ಇನ್ನೂ ಮಳೆನೇ ಆಗಿರಲಿಲ್ಲ. ಆದರೆ ನೋಹನು ನಂಬಿದನ್ರಿ, ದೇವರು ಹೇಳಿದ ಮಾತನ್ನು ನಂಬಿದ. ಅದರ ನಿಮಿತ್ತವಾಗಿ ನೋಹನ ಕುಟುಂಬ ರಕ್ಷಿಸಲ್ಪಟ್ಟಿತು. ದೇವರು ಅಬ್ರಾಮನಿಗೆ ಹೇಳ್ತಾರೆ, ನೀನು ಹೊರಟು ಹೋಗ, ನಿನ್ನ ದೊಡ್ಡ ಜನಾಂಗವಾಗಿ ಮಾಡ್ತಾನೆ. ಅವನು ಹೊರಟು ಹೋದ. ಅವನ ನಂಬಿಕೆಯನ್ನು ಕಂಡು ದೊಡ್ಡ ಸ್ತೋತ್ರ ಅನೇಕ ಜನಾಂಗಗಳಿಗೆ ಮೂಲ ಪಿತೃವಾಗಿ ಅಬ್ರಾಹಮನನ್ನು ದೇವರು ಮಾರ್ಪಡಿಸಿದರು. ಪ್ರೀತಿಯುಳ್ಳ ದೇವಜನರೇ, ಪ್ರತಿದಿನವೂ ಕರ್ತನು ನಿಮ್ಮೊಂದಿಗೆ ಮಾತನಾಡುತ್ತಾ ಇದ್ದಾರೆ, ವಾಗ್ದಾನಗಳನ್ನು ಕೊಟ್ಟಿದ್ದಾರೆ. ನಾನು ನಿಮ್ಮನ್ನು ಆಶೀರ್ವದಿಸ್ತೇನೆ, ನಿಮ್ಮನ್ನು ಮೇಲಕ್ಕೆತ್ತುತ್ತೇನೆ, ಅಂತ್ಯ ಕಾಲದಲ್ಲಿ ಉಜ್ಜೀವನದಲ್ಲಿ ನಿಮ್ಮನ್ನು ಉಪಯೋಗಿಸುತ್ತೇನೆ, ನಿನ್ನನ್ನು ಪಾಪದ ಬಂಧನಗಳಿಂದ, ರೋಗದ ಸ್ತೋತ್ರ ಕ್ರಿಯೆಗಳಿಂದ, ಸೈತಾನನ ಶಕ್ತಿಗಳಿಂದ ಬಿಡುಗಡೆಗೊಳಿಸ್ತೇನೆ ಎಂಬುದಾಗಿ ದೇವರು ಒಂದೊಂದು ದಿವಸ ನಮಗೆ ಹೇಳುತ್ತಿದ್ದಾರೆ. ನಾವೇನು ಮಾಡಬೇಕ್ರೆ? ನಂಬಬೇಕು. ನಂಬುವುದಾದರೆ ದೇವರು ನಮ್ಮ ಮೂಲಕ ದೊಡ್ಡ ಕಾರ್ಯಗಳನ್ನು ಮಾಡ್ತಾರೆ. ನಮ್ಮ ಜೀವಿತದಲ್ಲಿ ನಂಬಿಕೆಯ ಮುಖಾಂತರವಾಗಿ
ನಮ್ಮ ಜೀವಿತದಲ್ಲಿ ಅದ್ಭುತವನ್ನು ನಾವು ಪಡೆಯಬಹುದು. ಹಾಗಿರೋದಾದರೆ ಈ ದಿನ ನಾವು ದೇವರನ್ನು ದೃಷ್ಟಿಸಿ ಹೇಳೋಣ, ಸ್ವಾಮಿ ನಾನು ನಿನ್ನನ್ನು ನಂಬುತ್ತೇನೆ, ನನ್ನ ಬಾಳಿನಲ್ಲಿ, ನನ್ನ ಜೀವಿತದಲ್ಲಿ, ನನ್ನ ಕೆಲಸದಲ್ಲಿ, ನನ್ನ ಕುಟುಂಬದಲ್ಲಿ ಒಂದು ಅದ್ಭುತವನ್ನು ಮಾಡ್ರಿ ಎಂಬುದಾಗಿ ಒಪ್ಪಿಸಿಕೊಡ್ರಿ. ನಿಶ್ಚಯವಾಗಿ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡುವರು. ತಲೆಬಾಗಿಸೋಣ, ಪ್ರಾರ್ಥನೆ ಮಾಡೋಣ. ಓ ಸ್ತೋತ್ರ, ಈ ದಿವಸ ಹೇಳೋಣ, ಸ್ವಾಮಿ ನಾನು ನಿನ್ನನ್ನು ನಂಬುತ್ತೇನೆ. ನನ್ನ ಸ್ಥಿತಿಗತಿಗಳು ದೇವರೇ, ನನ್ನ ಜೀವಿತ ಓ ಸ್ತೋತ್ರ ಬರಿದಾಗಿದ್ದರು, ಕತ್ತಲೆಯ ಅನುಭವವಾಗಿದ್ದರು, ನಾನು ನಿನ್ನನ್ನು ನಂಬ್ತೇನೆ. ನನ್ನ ಬಾಳಿನಲ್ಲಿ ದೇವರೇ ಒಂದು ಅತಿಶಯವನ್ನು ಮಾಡ್ರಿ. ಹಲ್ಲೆಲೂಯ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಅದ್ಭುತವಾದ ಸಮಯಕ್ಕಾಗಿ ಸ್ತೋತ್ರ. ಈ ದಿನ ನಮ್ಮ ಜೊತೆಯಲ್ಲಿ ಮಾತನಾಡಿದ್ದೀರ ಸ್ವಾಮಿ. ದೇವರೇ, ನನ್ನನ್ನು ನಂಬ್ರಿ ಎಂಬುದಾಗಿ ಹೇಳಿದ್ದೀರ. ಹೌದಪ್ಪ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯವಾಗಿದೆಯಲ್ಲಪ್ಪ. ನಮ್ಮ ಜೀವಿತದಲ್ಲಿ ಒಂದೊಂದು ವಿಷಯಕ್ಕೂ ಕೂಡ ನಿಮ್ಮನ್ನು ನಂಬುವಂತೆ, ನಂಬಿಕೆಯಿಂದ ನಿನ್ನ ಬಳಿಗೆ ಬರುವಂತೆ, ನಂಬಿಕೆಯಿಂದ ನಮ್ಮ ಜೀವಿತದಲ್ಲಿ ಕಾರ್ಯಗಳನ್ನು ಪಡೆದುಕೊಳ್ಳುವಂತೆ ಸಹಾಯ ಮಾಡಿರಿ. ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರಿಗಾಗಿ ನಾವು ಪ್ರೇಯರ್ ಮಾಡ್ತೇವೆ. ಅವರನ್ನು, ಅವರ ಕುಟುಂಬವನ್ನು, ಕೆಲಸ ಕಾರ್ಯಗಳನ್ನು ಬ್ಲೆಸ್ ಮಾಡಿರಿ. ಈ ದಿವಸ ಕೂಡ ಅವರಿಗೊಂದು ಜಯದ ದಿನವಾಗಿರಲಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.